ಉನ್ನತ ದೇವನು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವನು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಉತ್ತಮನು ಎಂದು ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉತ್ತಮನು ಎಂದು ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವನು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಪಾಪದಲ್ಲಿ ಇದ್ದಂತ ನನ್ನ ಪರಿಶುದ್ಧ ಮಾಡಿದನು. ತವಕದಿ ಇದ್ದಂತ ನನ್ನ ತನ್ನ ಕೃಪೆಯಿಂದ ನಡೆಸಿದನು. ಪಾಪದಲ್ಲಿ ಇದ್ದಂತ ನನ್ನ ಪರಿಶುದ್ಧ ಮಾಡಿದನು. ತವಕದಿ ಇದ್ದಂತ ನನ್ನ ತನ್ನ ಕೃಪೆಯಿಂದ ನಡೆಸಿದನು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವನು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಆದಿನದಿ ತನ್ನ ಪಾದದಿ ಕುಳಿತ ಹನ್ನಾಳ ಜಪ ಕೇಳಿದ. ಆದಿನದಿ ತನ್ನ ಪಾದದಿ ಕುಳಿತ ಹನ್ನಾಳ ಜಪ ಕೇಳಿದ. ಅನಾಥಳಾಗಿದ್ದಂತ ಆ ಹಾಗರಳ ಆಧರಿಸಿದ. ಅನಾಥಳಾಗಿದ್ದಂತ ಆಧರಿಸಿದ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ನಿನ್ನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ. ಯೇಸು ನಿನ್ನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ. ನಂಬಿಕೆ ನಿನಗಿದ್ದರೆ ಆ ಯೆರಿಕೋವ ಬೀಳಿಸುವೆ. ನಂಬಿಕೆ ನಿನಗಿದ್ದರೆ ಆ ಯೆರಿಕೋವ ಬೀಳಿಸುವೆ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸು ಉತ್ತಮನು ಎಂದು ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉತ್ತಮನು ಎಂದು ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಂತಹ ಎಲ್ಲಾ ಪೇತ್ರನ ಬಗ್ಗೆ ಇದ್ದಂತಹ ಸತ್ಯಗಳು ಆ ಒಂದು 4 ಸುವಾರ್ತೆಗಳಲ್ಲಿ ಬರೆದಂತಹ ವಿಷಯಗಳು ಆಗಿದ್ದವು. ಆತನ ಹಿನ್ನೆಲೆ, ಆತನ ಪೀಠಿಕೆ ಮತ್ತು ಆತನ ಜೀವನ ಕ್ರಮ ಎಲ್ಲವನ್ನು ನಾವು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಮುಖಾಂತರವಾಗಿ ತಿಳಿದುಕೊಂಡಿದ್ದೇವೆ. ಈ ದಿನವೂ ಕೂಡ ನಾನು ಪೇತ್ರನ ಕುರಿತಾದಂತಹ ಫ್ಯಾಕ್ಟ್ಸ್ ಅಬೌಟ್ ಪೀಟರ್, ಪೇತ್ರನ ಕುರಿತಾದಂತಹ ಅನೇಕ ಸತ್ಯಗಳನ್ನ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಲು ಬಯಸುವಂತವನಾಗಿದ್ದೇನೆ. ಕಳೆದ ಸಾರಿ ನಾನು ಈ ಒಂದು ಪೇತ್ರನ ಕುರಿತಾದಂತಹ ವಿಷಯದಲ್ಲಿ ಮಾತನಾಡುವಾಗ ಹಣದಾಸೆಯ ವಿಷಯವಾಗಿ ನಾನು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೆನು. ಅದಕ್ಕೆ ನಾವು ಪೂರಕವಾಗಿ ನಾವು ಬಿಳಾಮನ ಭ್ರಾಂತಿ ಅಥವಾ ಬಿಳಾಮನು ಆ ಹಣದ ಆಸೆಗೆ ಆತನು ಒಳಪಟ್ಟವನಾಗಿ ಮಾಡಿದಂತಹ ಕಾರ್ಯಗಳನ್ನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿದೆವು. ಈ ದಿನ ನಾನು ನನಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಈ ಒಂದು ಪೇತ್ರನ ಕುರಿತಾದಂತಹ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಈ ಒಂದು ಪೇತ್ರನು ಹೇಗೆ ನಮ್ಮನ್ನ ಆತನು ನಮಗೆ ತಿಳಿಸಿಕೊಡುವಂತನಾಗಿದ್ದಾನೆ ಮತ್ತು ನಾವು ಹೇಗೆ ಈ ಒಂದು ಹಣದ ವಿಷಯದಿಂದ ನಾವು ದೂರವಾಗಿರ್ಬೇಕು ಅಂತಕ್ಕಂಥ ವಿಷಯವಾಗಿ ನಾವು ಕಲಿಯುತ್ತಾ ಬರುವಂತವರಾಗೋಣ. ಹಾಗಾಗಿ ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವಾಗ, ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ 8
ವರ್ಸಸ್ 20. 8ನೇ ಅಧ್ಯಾಯ 20ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಹೀಗೆ ಓದುವಂತವರಾಗಿದ್ದೇವೆ. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯಾ ಎಂಬುದಾಗಿ ಹೇಳಿದನು ಎಂಬುದಾಗಿ ಓದ್ತೇವೆ. ನಾವಿಲ್ಲಿ ನೋಡ್ತೇವೆ, ಪೇತ್ರನು ಹಣ ಮತ್ತು ಒಡವೆಯ ವಸ್ತುಗಳ ವಿಷಯದಲ್ಲಿ ಇಲ್ಲಿ ಅದನ್ನ ಈ ಲೋಕದ ಸಂಗತಿಗಳಲ್ಲ, ಅದು ನಮಗೆ ಬಹಳ ಪ್ರಾಮುಖ್ಯತೆ ಅಲ್ಲ, ಅದು ನಮಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲ ಅನ್ನುವಂಥ ವಿಷಯವನ್ನ ನಮಗೆ ಅಲ್ಲಿ ತಿಳಿಸಿಕೊಡುವುದನ್ನು ನೋಡುವಂತವರಾಗಿದ್ದೇವೆ. ಆ 1ನೇ ಪೇತ್ರ 1ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಪೇತ್ರನು ಹೀಗೆ ಬರೆಯುವಂತವನಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲಗಳನ್ನ ಭಯಭಕ್ತಿಯಿಂದ ಕಳೆಯಿರಿ ಎಂಬುದಾಗಿ ಹೇಳ್ತಾರೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ಪ್ರವಾಸಿಗಳಾಗಿರ್ತಕ್ಕಂಥ ನಾವು ನಮ್ಮ ಪ್ರವಾಸದ ದಿನಗಳನ್ನ ದೇವರ ಮುಂದೆ ಭಯಭಕ್ತಿಯಿಂದ ಭಯವುಳ್ಳವರಾಗಿ ನಾವು ಕಳೆಯಬೇಕು. ಯಾಕೆಂದ್ರೆ ನಾವು ನಮ್ಮ ಪ್ರವಾಸ ಕಾಲವನ್ನ ಮುಗಿಸಿ ಆತನ ಬಳಿಗೆ ನಾವು ಹೋದಾಗ ನಮ್ಮ ಪ್ರವಾಸದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ಆತನ ಮುಂದೆ ನಾವು ಯಥಾರ್ಥವಾಗಿ ಹಂಚಿಕೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮ ಪ್ರವಾಸದ ದಿನಗಳನ್ನ ಭಯಭಕ್ತಿಯಿಂದ ಕಳೆಯಬೇಕೆಂಬುದಾಗಿ ಆತ ನಮ್ಗೆ ಪ್ರಬೋಧನೆ ಮಾಡಿರುವುದನ್ನು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಆತನು ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಲಿ ಎಂಬುದಾಗಿ ಹೇಳುವಂತ ವಿಷಯವನ್ನು ನಾವು ನೋಡುವಾಗ ಈಗಾಗಲೇ 4 ಸುವಾರ್ತೆಗಳಲ್ಲಿ ಇದ್ದಂತಹ ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಈ ದಿನದಲ್ಲಿ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಪೇತ್ರನ ಕುರಿತಾದಂತಹ ಸತ್ಯಗಳು ಏನೇನಿವೆ ಅಂತಕ್ಕಂಥ ವಿಷಯವನ್ನ ಈ ದಿನ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೇವರ ಚಿತ್ತವಿದ್ದರೆ ನಾನು ಹಂಚಿಕೊಳ್ಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ನೋಡುವಾಗ ಅದು ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯ, ದ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಅಂದ್ರೆ ಏನು, ಅಪೋಸ್ತಲರು ಮಾಡಿದಂತಹ ಕಾರ್ಯಗಳೆಲ್ಲವನ್ನ ಅಲ್ಲಿ ಒಳಗೊಂಡಿದೆ ಎಂಬುದನ್ನು ನೋಡ್ತೇವೆ ನಾವು. ಹಾಗಾಗಿ ಈ ದಿನಮಾನಗಳಲ್ಲಿ ಸುವಾರ್ಥ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತಹ ಎಲ್ಲರಿಗೂ ಸುವಾರ್ಥ ಸೇವೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಅದನ್ನು ಪೇತ್ರನೇ ಆಗಿದ್ದಾನೆ. ಪೇತ್ರನು ತಾನೇ ಸುವಾರ್ತೆಯನ್ನ ಸಾರುವಂತಹ ಎಲ್ಲಾ ಸುವಾರ್ತಿಕರಿಗೆ ಆತನು ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ನಾಯಕನಾಗಿ ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. ಆತನ ಮುಖಾಂತರವಾಗಿಯೇ ಅಂದ್ರೆ ಅಪೊಸ್ತಲರಿಗೆ ಆತನು ನಾಯಕನಾಗಿದ್ದನು. ಅಪೊಸ್ತಲರಿಗೆ ಆತನು ನಾಯಕನೋಪಾದಿಯಲ್ಲಿ ಇದ್ದುದರಿಂದ ಅವರು ಮಾಡಿದಂತಹ ಎಲ್ಲಾ ಸುವಾರ್ತೆಗಳನ್ನ ಈ ದಿನಮಾನಗಳಲ್ಲಿ ನಮ್ಮ ಸುವಾರ್ತಿಕರು ಅದನ್ನ ಅನುಸರಿಸುವಂತವರು ಕೂಡ ಆಗಿದ್ದಾರೆ. ನಾವು ನೋಡ್ತೇವೆ ಇಲ್ಲಿ ಆತನು ಹಣದ ವಿಷಯದಲ್ಲಿ ಮಾತನಾಡುವಾಗ ಅಲ್ಲಿ ನೋಡ್ತೇವೆ ನಾವು ಫಿಲಿಪ್ಪನು ಮತ್ತು ಇತರ ಸಹೋದರರು, ಚೆದರಿ ಹೋಗಿದ್ದಂತಹ ಫಿಲಿಪ್ಪ ಮತ್ತು ಇತರ ಸಹೋದರರು ಸುವಾರ್ತೆಯನ್ನ ಸಾರ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಫಿಲಿಪ್ಪನು ಸಾರಿದಂತಹ ಸುವಾರ್ತೆಯನ್ನ ಕೇಳಿ ಸಿಮೋನ ಅಂತಕ್ಕಂಥ ಒಬ್ಬ ಮಂತ್ರವಾದಿ ಏನಾಗ್ತಾನೆ, ಈಗ ಕರ್ತನ ರಕ್ಷಣೆಗೆ ಬರುವಂತವನಾಗಿದ್ದಾನೆ. ಆತನು ಫಿಲಿಪ್ಪನು ಮತ್ತು ಎಲ್ಲಾ ಅಪೊಸ್ತಲರು ಮಾಡ್ತಾ ಇದ್ದಂತಹ ಎಲ್ಲಾ ಕಾರ್ಯಗಳ ನಿಮಿತ್ತವಾಗಿ, ಕೃತ್ಯಗಳ ನಿಮಿತ್ತವಾಗಿ ಒಬ್ಬೊಬ್ಬರೇ ಏನ್ ಮಾಡ್ತಾ ಇದ್ದಾರೆ, ಈಗ ಕರ್ತನಾದಂತಹ ಯೇಸು ಕ್ರಿಸ್ತನ ವಿಷಯವಾಗಿ ಅವರು ತಿಳ್ಕೊಳ್ತಾ ಇದ್ದಾರೆ. ಆ ಕರ್ತನಾದಂತಹ ಯೇಸು ಕ್ರಿಸ್ತನ ವಿಷಯವಾಗಿ ತಿಳ್ಕೊಳ್ತಿದ್ದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಹಿಂದೆ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನು ಮರಣ ಹೊಂದಿ ಪುನರುತ್ಥಾನವನ್ನ ಹೊಂದಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಾಗ ಆ ಎಲ್ಲ ಅಪೊಸ್ತಲರು ಏನ್ ಮಾಡ್ತಾ ಇದ್ದಾರೆ, ಅವರು ಭಯಭೀತರಾಗಿ ಒಂದು ಮನೆಯಲ್ಲಿ ಸೇರ್ಕೊಂಡಿದ್ರು. ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನ ನೋಡುವಾಗ ನಿಮಗೆ ಶುಭವಾಗಲಿ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಬಂದು ಅವರನ್ನ ಬಲಪಡಿಸಿದಾಗ ನಂತರ ನೋಡ್ತೇವೆ ನಾವು ಆತನು ಅಂದ್ರೆ ಪೇತ್ರನು ಮೊದಲು ಏನ್ ಮಾಡ್ತಾನೆ, ಆತನು ತನ್ನ ಬಲೆಗಳನ್ನು ತಕೊಂಡು ಮತ್ತೆ ಅವನು ಬೆಸ್ತನಾಗಿ ಆಗಕ್ಕೆ ಹೊರಟಿರುವಂತ ಸಂದರ್ಭದಲ್ಲಿ ದೇವರು ಆತನನ್ನ ಬಲಪಡಿಸುವಾಗ ಆತ ಏನ್ ಮಾಡ್ದ, ಈಗ ಆತನು ಬಲ ಬಂದಿ ಏನ್ ಮಾಡ್ತಾನೆ, ಈಗ ಆತನು ಎಲ್ಲಾ ಜನರ ಮುಂದೆ ಸಾಕ್ಷಿಯನ್ನ ಕೊಡುವಂತವನಾಗಿದ್ದಾನೆ. ಆ ಎಲ್ಲಾ ಜನರು ಸಾಕ್ಷಿ ಕೊಡುವಂತ ಸಂದರ್ಭದಲ್ಲಿ, ಎಲ್ಲಾ ಜನರ ಮುಂದೆ ಸಾಕ್ಷಿಯನ್ನ ಕೊಡುವ ಸಂದರ್ಭದಲ್ಲಿ ಒಬ್ಬ ನಾಚಿಕೆ ಸ್ವಭಾವದವಾಗಿದ್ದಂತಹ, ಮಾತನಾಡಲು ಹಿಂಜರಿಯುತ್ತಿದ್ದಂತಹ ಪೇತ್ರನು ಜನರ ಮುಂದೆ ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ. ಹೇಗೆ ಸಾಕ್ಷಿ ಕೊಡ್ತಾ ಇದ್ದಾನೆ, ನೀವು ಶಿಲುಬೆಗೆ ಹಾಕಿಸಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನ, ನೀವು ತಾನೇ ಶಿಲುಬೆಗೆ ಹಾಕಿಸಿ ಕೊಂದಂತಹ ಯೇಸು ಕ್ರಿಸ್ತನನ್ನ, ಆತನು ಈ ಲೋಕವನ್ನ ಬಿಟ್ಟು
ಮತ್ತೆ ಆತನು ತಂದೆಯ ಬಳಿಗೆ ಹೋಗುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ಆತನೊಬ್ಬನೇ ಈ ಲೋಕಕ್ಕೆ ಬರಬೇಕಾಗಿರ್ತಕ್ಕಂಥ ದೇವರಾಗಿರ್ತಕ್ಕಂಥ ಸತ್ಯವನ್ನು ಆತನು ಸಾರಿ ಹೇಳಿದ್ದೇನೆ ಎಂಬುದನ್ನು ನೋಡ್ತೇವೆ ನಾವು. ಅದೇ ಪ್ರಕಾರವಾಗಿ ಎಲ್ಲಾ ಅಪೊಸ್ತಲರು ಹೋಗಿ ಏನ್ ಮಾಡ್ತಾರೆ, ಈಗ ಸುವಾರ್ತೆಯನ್ನ ಸಾರುವಾಗ ಆ ಒಂದು ಫಿಲಿಪ್ಪನ ಸುವಾರ್ತೆಯನ್ನ ಕೇಳಿದಂತಹ ಒಬ್ಬ ಮಂತ್ರವಾದಿಯಾಗಿದ್ದಂತಹ ಸಿಮೋನ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಈಗ ಈ ಸುವಾರ್ತೆಯನ್ನ ಕೇಳಿ ಅವನು ಈಗ ಏನ್ ಮಾಡ್ತಾನೆ, ಬದಲಾವಣೆಯನ್ನ ಹೊಂದಿ ದೇವರ ಬಳಿಗೆ ಬರೋಕೆ ಅವನು ಮನಸ್ಸನ್ನ ಮಾಡ್ತಾನೆ. ಆ ದೇವರ ಬಳಿಗೆ ಬರೋದಕ್ಕೆ ಮನಸ್ಸನ್ನ ಮಾಡಿದಾಗ ಅಂತ ಸಂದರ್ಭದಲ್ಲಿ ಈಗ ಏನಾಗ್ತದೆ, ಈಗ ಸಿಮೋನ ಪೇತ್ರನು ಏನ್ ಮಾಡ್ತಾನೆ, ಈಗ ಆ ಪೇತ್ರನು ಅನ್ಯರಿಗೂ ಕೂಡ ಪವಿತ್ರಾತ್ಮ ವರ ಬರ್ತದೆ ಅಂತಕ್ಕಂಥ ವಿಷಯವನ್ನ ತಿಳ್ಕೊಂಡಾಗ ಆತನು ಮತ್ತೆ ಆ ಪ್ರಾಂತ್ಯಕ್ಕೆ ಬಂದಾಗ ಆ ಪ್ರಾಂತ್ಯದಲ್ಲಿ ಎಲ್ಲಾ ದೇವಜನರ ಮೇಲೆ ಕೈ ಇಟ್ಟು ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಪ್ರಾರ್ಥಿಸುವಾಗ ಅವರಿಗೆ ವಿಶೇಷವಾದಂತಹ ದೇವರ ವರಗಳು ಬರ್ತಾ ಇದ್ವು. ಇದನ್ನ ನೋಡಿದಂತಹ ಆ ಸಿಮೋನ ಅಂತಕ್ಕಂಥ ಮಂತ್ರವಾದಿ ಬಂದು ಏನ್ ಮಾಡ್ತಾನೆ, ಈಗ ಆತನು ಪೇತ್ರನ ಪಾದಗಳ ಬಳಿಯಲ್ಲಿ ಆತನು ಹಣವನ್ನ ಇಟ್ಟು ಬೆಳ್ಳಿಯನ್ನ ಇಟ್ಟು ಆತನನ್ನ ಕೇಳ್ಕೊಳ್ತಾನೆ, ನಾನು ಯಾರ ಮೇಲೆ ಕೈ ಇಡ್ತೇನೋ ಅವರಿಗೆ ನನ್ನ ಮುಖಾಂತರವಾಗಿ ಕೂಡ ಪವಿತ್ರಾತ್ಮ ವರ ಬರುವಂತೆ ನಿನ್ನ ಸಹಾಯವನ್ನ ಮಾಡು. ಆ ರೀತಿಯಾಗಿ ಮಾಡದೆ ನನಗೆ ಬೇಕಾದಷ್ಟು ಹಣವನ್ನ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಪೇತ್ರರು ಹೇಳಿದಂತ ಮಾತು ನಾವು ಅದೇ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 25 ನೋಡ್ತೇವೆ ನಾವು. ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ಎಷ್ಟು ಚಂದವಾಗಿ ಹೇಳ್ತಾರೆ, ಸಿಮೋನನೇ ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಎನಿಸುತ್ತೀಯಾ? ಇವರು ಆತನು ಹೇಳುವಂತಹ ಮಾತನು, ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂಬುದಾಗಿ ನೀನು ಎನಿಸ್ತೀಯಾ? ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಿ ಹೋಗಲಿ. ನಿನ್ನ ಬೆಳ್ಳಿ ನನಗೆ ಬೇಡ, ನಿನ್ನ ಹಣ ನನಗೆ ಬೇಡ, ಅದು ಹಾಳಾಗಿ ಹೋಗ್ಲಿ. ಅದನ್ನು ನೀನ್ ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯ. ನಿನ್ನಗೆ ಇದರಲ್ಲಿ ಲವಶೇಷವೂ ಕೂಡ ಪಾಲುಗಾರಿಕೆ ಇಲ್ಲ. ನೀನು ಸುವಾರ್ತೆಯನ್ನ ಕೇಳಿ ನಿಜವಾಗಿ ನೀನು ರಕ್ಷಣೆ ಹೊಂದಿದೆ ಅಂತ ನಾನು ಎನಿಸ್ತೇನೆ ನಾನು. ಆದ್ರೆ ಈ ದ್ರವ್ಯದ ಆಸೆ, ಈ ಬೆಳ್ಳಿಯ ಆಸೆ ನಿನ್ನನ್ನು ಇನ್ನೂ ಬಿಟ್ಟು ಹೋಗಿಲ್ಲ. ಹಣದಿಂದ ನಾನು ಏನಾದ್ರೂ ಮಾಡ್ಬೋದು, ಹಣದಿಂದ ನಾನು ಏನಾದ್ರೂ ಕೊಂಡ್ಕೊಳ್ಬೇಕು ಅಂತಕ್ಕಂಥ ಭ್ರಾಂತಿ ನಿನ್ನನ್ನು ಇನ್ನೂ ಬಿಟ್ಟು ಹೋಗಿಲ್ಲ. ಹಾಗಾಗಿ ನೀನು ಒಂದು ವೇಳೆ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಮೊಣಕಾಲೂರಿ ನೀನು ಪ್ರಾರ್ಥನೆ ಮಾಡು. ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡುವಾಗ ಕರ್ತನು ಒಂದು ವೇಳೆ ನಿನ್ನ ಪ್ರಾರ್ಥನೆಯನ್ನ ಕೇಳಿ ನಿನ್ನ ಪಾಪವನ್ನು ಕ್ಷಮಿಸಿದರೂ ಕೂಡ ಕ್ಷಮಿಸಾನು ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ಚಿನ್ನ ಬೆಳ್ಳಿ ಯಾವುದು ಕೂಡ ಈ ಲೋಕದ ಸಂಗತಿಗಳಲ್ಲ. ಪೇತ್ರನ ಪ್ರಕಾರವಾಗಿ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಪ್ರವಾಸ ಕಾಲಗಳನ್ನ ಭಯದಿಂದ ಭಕ್ತಿಯಿಂದ ನಾವು ಕಳೆಯಬೇಕೆಂಬುದನ್ನೇ ಪೇತ್ರನು ತಾನೇ ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ಹಾಗಾಗಿ ನಾವು ಈ ಒಂದು ಬಿಳಾಮನ ಭ್ರಾಂತಿಯನ್ನು ನೋಡ್ತೇವೆ ನಾವು. ಯಾಕೆಂದ್ರೆ ನಾವು ಬಿಳಾಮನ ನೋಡುವಾಗ ಹೇಗೆ ಪೇತ್ರನಿಗೆ ಆತನು ತಪ್ಪನ್ನ ಮಾಡಿದಾಗ ಒಂದು ಕೋಳಿ ಕೂಗುವುದರ ಮುಖಾಂತರವಾಗಿ ಅವನ ಕಣ್ಣುಗಳು ತೆರೀತೋ, ಅದೇ ಪ್ರಕಾರವಾಗಿ ಬಿಳಾಮನು ಕೂಡ ಒಂದು ಕತ್ತೆಯು ಮಾತನಾಡಿದಾಗ ಆ ಕತ್ತೆಯ ಮುಖಾಂತರವಾಗಿ ಆತನು ಆ ದಿವ್ಯ ದೃಷ್ಟಿಯನ್ನು ನೋಡಿದನೆ ಎಂಬುದನ್ನು ನೋಡುವಂತವರಾಗಿದ್ದೇವೆ. ಬಿಳಾಮನ ವಿಚಾರಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ಅದನ್ನು ನಾವು ಬಿಳಾಮನ ಭ್ರಾಂತಿ ಎಂಬುದಾಗಿ ನಾವು ಕರಿತೇವೆ. ನಾವಿಲ್ಲಿ ನೋಡ್ತೇವೆ, ಆ ಈ ಬಿಳಾಮನ ವಿಷಯವನ್ನ ಕುರಿತು ನಾವು ನೋಡುವಾಗ ಅರಣ್ಯಕಾಂಡ 22ನೇ ಅಧ್ಯಾಯ, 23ನೇ ಅಧ್ಯಾಯ, 24ನೇ ಅಧ್ಯಾಯ, 3 ಅಧ್ಯಾಯಗಳಲ್ಲಿ ನಾವು ಬಿಳಾಮನ ಭ್ರಾಂತಿಯ ಕುರಿತು ನಾವು ಓದುವಂತವರಾಗಿದ್ದೇವೆ. ನಾವು ನೋಡ್ತೇವೆ, ಇಸ್ರಾಯೇಲರು ಏನ್ ಮಾಡ್ತಾರೆ, ಈಗ ಅವರು ಆ ಐಗುಪ್ತ ದೇಶವನ್ನ ಬಿಟ್ಟು ಬಂದ ನಂತರದಲ್ಲಿ ಅವರು ಆ ಒಂದು ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿದ್ದಂತಹ ಒಬ್ಬ ರಾಜನಾಗಿರ್ತಕ್ಕಂಥ ಬಾಲಾಕ್ ಅಂತಕ್ಕಂಥ ರಾಜ ಅವನೇನ್ ಮಾಡ್ತಾನೆ, ಈಗ ಅವನಿಗೆ ಇಸ್ರಾಯೇಲರ ಬಗ್ಗೆ ಗೊತ್ತಾಗ್ತಾ ಇದೆ. ಅವನಿಗೆ ಇಸ್ರಾಯೇಲರ ಬಗ್ಗೆ ಗೊತ್ತಿರೋದ್ರಿಂದ ಈಗ ಇಸ್ರಾಯೇಲರು ನಾವು ಅದೇ 22ನೇ ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಓದ್ತೇವೆ ನಾವು. ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ಮೋವಾಬ್ಯರ ಬಯಲಿನಲ್ಲಿ ಇಳುಕೊಂಡರು ಎಂಬುದನ್ನು ನೋಡ್ತೇವೆ ನಾವು. ಆ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರ್ತಕ್ಕಂತಹ ಮೋವಾಬ್ಯರ ಬಯಲಿನಲ್ಲಿ ಇಸ್ರಾಯೇಲರು ಇಳುಕೊಂಡಾಗ ಅಲ್ಲಿದ್ದಂತಹ ರಾಜನಾಗಿರ್ತಕ್ಕಂತಹ ಆ ಬಾಲಾಕನು ಎದುರಿ ಆಮೇಲೆ ಮಾಡ್ತಾರೆ, ಈಗ ಈ ಜನರು ಕಾಡಿನಿರ್ತಕ್ಕಂಥ ಎಲ್ಲಾ
ಹುಲ್ಲನ್ನ ಮೇಯ್ದು ಮುಗಿಸುವಂತಹ ಪಶುಗಳೋಪಾದಲ್ಲಿರ್ತಕ್ಕಂಥ ಈ ಜನರು, ಇವರಿಗೆ ಕರ್ತನ ಅನುಗ್ರಹವಿದೆ. ಇವರು ಕಾಲ ಹಾಕಿದಂತ ಯಾವ ಸ್ಥಳವೂ ಕೂಡ ಅವರಿಗೆ ವಶವಾಗ್ತದೆ. ಈಗಿರುವಾಗ ನಾನು ಒಬ್ಬನನ್ನ ಕರೆಸಿ ಇವರಿಗೆ ಶಪಿಸಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಅವರಿಗೆ ಸಿಗ್ದಂತ ಒಬ್ಬ ವ್ಯಕ್ತಿನೇ ಈ ಒಂದು ಬಿಳಾಮನಾಗಿದ್ದಾನೆ. ಈ ಬಿಳಾಮನು ಯಾರು ಎಂಬುದಾಗಿ ನೋಡುವಾಗ, ಬಿಳಾಮನು ಕೂಡ ಆತನು ಅನ್ಯ ಪ್ರವಾದಿಯಾಗಿದ್ದನು. ನಾವು ಇಲ್ಲಿ ನೋಡ್ತೇವೆ, ಅಪೊಸ್ತಲರ ಕೃತ್ಯಗಳು ನೋಡುವಾಗ ಅನ್ಯರಿಗೂ ಕೂಡ ದೇವರ ವರಗಳು ಕೊಡಲ್ಪಟ್ಟು ಎಂಬುದಾಗಿ ನೋಡ್ತೇವೆ ನಾವು. ಅದೇ ಪ್ರಕಾರವಾಗಿ ಅರಣ್ಯಕಾಂಡದಲ್ಲಿ ನೋಡುವಾಗ ಅನ್ಯನಾಗಿದ್ದಂತಹ ಬಿಳಾಮನಿಗೂ ಕೂಡ ಪ್ರವಾದನೆಯ ವರ ಕೊಡಲ್ಪಟ್ಟಿತ್ತು. ಆತನು ಅನ್ಯನಾಗಿದ್ದಾಗಿ ಕೂಡ ಆತನಿಗೆ ಪ್ರವಾದನೆ ಅದೇ ಅಧ್ಯಾಯದ ಯಾಜಕ ಕಾಂಡ ಅರಣ್ಯಕಾಂಡ 22ನೇ ಅಧ್ಯಾಯದ ಮುಂದಿನ ವಚನ ಓದುವಾಗ ಆತನು ಹೇಳ್ತಾನೆ, ನೀನು ಆಶೀರ್ವಾದ ಮಾಡುವವರಿಗೆ ಆಶೀರ್ವಾದವು, ನೀನು ಶಪಿಸುವವರಿಗೆ ಶಾಪವು ಬರುತ್ತದೆ ಎಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ಈ ಜನಾಂಗವನ್ನ ನೀನು ಶಪಿಸಬೇಕು ಎಂಬುದಾಗಿ ಆತನು ಹೇಳ್ತಾನೆ. ಆ ಶಪಿಸುವಾಗ ನಿಮ್ಗೆ ಬೇಕಾದಷ್ಟು ನಾನು ದ್ರವ್ಯವನ್ನ ಕೊಡ್ತೇನೆ, ನಿಮ್ಗೆ ಬೇಕಾದಷ್ಟು ಹಣವನ್ನ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಬಾಲಾಕನ ಈಗ ಏನ್ ಮಾಡ್ತಾನೆ, ಈಗ ಬಿಳಾಮನು ಬಾಲಾಕನ ಮಾತನ್ನ ಕೇಳಿ 3 ಸಾರಿ ಆತನು ಇಸ್ರಾಯೇಲರನ್ನ ಆತನು ಶಪಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಆ 3 ಸಾರಿ ಅವನು ಪ್ರಯತ್ನ ಮಾಡಿದಾಗ್ಯೂ ಕೂಡ ಆತನು ಅವರನ್ನ ಶಪಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನ ಮುಖಾಂತರವಾಗಿ ದೇವರು ಅವನಿಗೆ ಏನ್ ಮಾಡ್ತಾನೆ, ಈಗ ಆತನಿಗೆ ಆ ಇಸ್ರಾಯೇಲರಿಗೆ ಶುಭ ಉಂಟಾಗಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. 3 ಸಾರಿ ಆತನು ಏನ್ ಮಾಡ್ತಾನೆ, ಈಗ ಆ ರಾಜನನ್ನ ಕುರಿತು ನೀನು ಒಂದು ಯಜ್ಞವೇದಿಯನ್ನ ತಯಾರು ಮಾಡಿ, ಆ ಯಜ್ಞವೇದಿಯಲ್ಲಿ ಒಂದು ಪಶುವನ್ನ ಕೊಯ್ದು, ಒಂದು ಟಗರನ್ನ ಕೊಯ್ದು ಸರ್ವಾಂಗ ಹೋಮವನ್ನು ಮಾಡಿದಾಗ ಒಂದು ವೇಳೆ ಯೆಹೋವನು ನನಗೆ ಮನಸ್ಸನ್ನ ಬದಲಾಯಿಸಬಹುದು ಎಂಬುದಾಗಿ ಹೇಳ್ತಾನೆ. ಆದರೆ ದೇವರು ತಾನೇ ಇಸ್ರಾಯೇಲರ ಸಂಗಡ ಇದ್ದರಿಂದ, ಅವರ ಪಕ್ಷ ಇದ್ದರಿಂದ ಅವನು ಯಾವುದೇ ಕಾರಣಕ್ಕೂ ಅವರನ್ನ ಆ ಒಂದು ಬಿಳಾಮನ ಮುಖಾಂತರವಾಗಿ ಶಪಿಸಲಿಕ್ಕೆ ಅವಕಾಶವನ್ನ ಕೊಡದೆ ಅವನ ಬಾಯಿಂದ ಶುಭ ಬರುವಂತೆ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ ನಾವು. ಅದಾದ ನಂತರ ನೋಡ್ತೇವೆ ನಾವು, ಆತನು ಹಣದಾಸೆ ಉಳ್ಳವನಾಗಿ 3 ಸಾರಿ ಕೂಡ ಹೇಗಾದರೂ ಮಾಡಿ ನಾನು ಇಸ್ರಾಯೇಲರನ್ನ ಶಪಿಸಿ ಈ ಬಾಲಾಕನಿಂದ ಬರ್ತಕ್ಕಂಥ ಹಣವನ್ನ ಪಡ್ಕೊಳ್ಬೇಕೆಂಬುದಾಗಿ ಆತನು ಮನಸ್ಸು ಮಾಡ್ದ. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಅದಾದ ನಂತರ ಏನ್ ಮಾಡ್ತಾನೆ, ಈಗ ಬಾಲಾಕನು ಬಿಳಾಮನ ಕುರಿತು ನಾನು ನಿನ್ನನ್ನ ಆ ಜನಾಂಗವನ್ನ ಶಪಿಸಿ ಎಂಬುದಾಗಿ ಕರೆದೆ, ಆದ್ರೆ ನೀನು ಅವ್ರಿಗೆ ಆಶೀರ್ವಾದವನ್ನ ಮಾಡಿದ್ಯಾ, ನೀನ್ ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು ಎಂಬುದಾಗಿ ಆತನಿಗೆ ಹೇಳ್ತಾನೆ. ಆದರೆ ಆ ಒಂದು ಬಿಳಾಮನು ಒಂದು ತಂತ್ರವನ್ನ ಮಾಡ್ತಾನೆ. ಆ ತಂತ್ರ ಏನಪ್ಪಾ ಅಂತ ಹೇಳುವಾಗ, ನೋಡು, ನೀನು ಈ ಜನರನ್ನ ಈ ರೀತಿಯಾಗಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನು ಒಂದು ಕಾರ್ಯವನ್ನ ಮಾಡ್ಬೇಕೇನಪ್ಪ ಅಂದ್ರೆ, ಮೋಹಾಬ್ ಸ್ತ್ರೀಯರನ್ನ ಅವರ ಎದುರಿಗೆ ಬಿಟ್ಟು ಆ ಮೋಹಾಬ್ ಸ್ತ್ರೀಯರವರನ್ನ ಮೋಹಿಸಿ ಅವರನ್ನ ಪಾಪಕ್ಕೆ ಅವರನ್ನ ಬಿಡಿಸುವಂತದಾದರೆ ಕರ್ತನೆ ತಾನೇ ಅವರನ್ನ ಶಪಿಸುವಂತವನಾಗಿದ್ದಾನೆ ಎಂಬುದಾಗಿ ಒಂದು ತಪ್ಪಾದಂತಹ ಒಂದು ಆಲೋಚನೆ ಕೊಡುವಾಗ ಈಗ ಏನ್ ಮಾಡ್ತಾರೆ, ಈಗ ಅವರು ಮೋಹಾಬ್ ಸ್ತ್ರೀಯರನ್ನ ಬಿಟ್ಟು ಆ ಮುಖಾಂತರವಾಗಿ ಇಸ್ರಾಯೇಲರನ್ನ ಸೋಲಿಸುವಂತ ನೋಡುವಂತವರಾಗಿದ್ದೇವೆ. ಈ ಬಿಳಾಮನು ಕೊಟ್ಟಂತಹ ಈ ಒಂದು ಆಲೋಚನೆಯ ಮುಖಾಂತರವಾಗಿ ಇಸ್ರಾಯೇಲರಿದ್ದಂತಹ ಆ ಒಂದು ಪರಿಶುದ್ಧತ್ವ ಹಾಳಾಗಿ ಒಂದೇ ದಿನದಲ್ಲಿ ಅವರು 25,000 ಜನರು ಸತ್ತು ಹೋದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಹಣಕ್ಕೋಸ್ಕರ, ದ್ರವ್ಯಕ್ಕೋಸ್ಕರ ನಾವು ಏನೆಲ್ಲಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾವು ರೆಡಿ ಇರ್ತೇವೆ. ಇವತ್ತಿನ ದಿನ ಕೂಡ ಅದೇ ರೀತಿಯಾಗಿದೆ. ಎಲ್ಲೂ ನೋಡಿದರೂ ಕೂಡ ಕೊಲೆ, ಸುಲಿಗೆ, ದರೋಡೆ, ವಂಚನೆ, ಮೋಸ ಎಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಎಂಬುದನ್ನು ನೋಡುವಾಗ ಬಿಳಾಮನ ಭ್ರಾಂತಿಯಾಗಿದೆ, ಬಿಳಾಮನ ಹಣದಾಸೆ ಆಗಿದೆ. ನಾವು ಕಳೆದ ಸಾರಿ ನಾವು ಯೂದನ ಬಗ್ಗೆ ನೋಡಿದೆವು. ನಾವು ಯೂದನು ಕೂಡ ಕೇವಲ 30 ರೂಪಾಯಿಗೋಸ್ಕರ ನನ್ನ ಕರ್ತನಾದ ಯೇಸು ಕ್ರಿಸ್ತರನ್ನ ಹಿಡುಕೊಟ್ಟಿರುವ ವಿಷಯವನ್ನು ನಾವು ಅನೇಕ ಸಾರಿ ನೋಡಿದೆವು. ನಮ್ಗೆಲ್ಲ ಅದು ಗೊತ್ತಿರ್ತಕ್ಕಂಥ ವಿಷಯವಾಗಿದೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಈ ದಿನ ನಾವುಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಪೇತ್ರನ ಮುಖಾಂತರವಾಗಿ ನಮಗೆ ತಿಳಿದು ಬರ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ನಾವು ಹಣದ ಭ್ರಾಂತಿಗೆ ನಾವು ಬಿಡಬಾರದು, ಬೆಳ್ಳಿ ಬಂಗಾರಗಳ ಭ್ರಾಂತಿಗೆ ನಾವು ಬಿಡಬಾರದು. ನಾವು ಈ ಲೋಕದ ಯಾತ್ರೆಯನ್ನ ಭಯಭಕ್ತಿ ಉಳ್ಳವರಾಗಿ ನಾವು ಕಳೆಯಬೇಕೆಂಬುದಾಗಿ ಪೇತ್ರನ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ. ನಾನು ಕಳೆದ 1-2 ದಿನಗಳ ಹಿಂದೆ ಒಂದು ಟಿವಿ ಚಾನೆಲ್ ಅನ್ನು ನೋಡಿದೆ.
ಅಲ್ಲಿ ನೋಡುವಾಗ ಅಲ್ಲಿ ಈಗ ನಾವು ಟಿವಿ ಚಾನೆಲ್ಗಳಲ್ಲಿ ಅನೇಕ ದೇವರ ಸೇವಕರನ್ನು ನೋಡುವಂತವರಾಗಿದ್ದೇವೆ. ಕೆಲವರು ಬಹಳ ಉತ್ತಮವಾದಂತಹ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ, ಉತ್ತಮವಾದಂತಹ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುವಾರ್ಥ ಸೇವೆಗೆ ಹಣವನ್ನ ಕೊಡುವಂತದ್ದು, ಸುವಾರ್ಥ ಸೇವೆಗೆ ಸಹಾಯವನ್ನ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ. ಆದ್ರೆ ಯಾರು ನಿಜವಾದಂತ ಸೇವೆ ಮಾಡ್ತಾ ಇದ್ದಾರೆ, ಯಾರು ನಿಜವಾಗಿ ಸೇವೆ ಮಾಡ್ತಾರೆ, ಈ ಸತ್ಯ ನಮ್ಗೆ ಇನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂತಂದ್ರೆ ಎಲ್ಲಾ ಚಾನೆಲ್ಗಳು ಕೂಡ ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ, ನಮಗೆ ಸಹಾಯ ಮಾಡಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ನಾನು ಮೊನ್ನೆ ಒಂದು ಚಾನೆಲ್ ನೋಡುವಾಗ ಅಲ್ಲಿ ಈ ರೀತಿಯಾಗಿ ಅವ್ರು ಕೇಳ್ತಾ ಇದ್ರು, ಏನಪ್ಪಾ ಅಂದ್ರೆ 5,000 ರೂಪಾಯಿಗಳನ್ನ ಕೊಡ್ತಕ್ಕಂತಹ 1,000 ರೂಪಾಯಿಗಳು 1,000 ಜನರನ್ನ 20,000 ರೂಪಾಯಿಗಳು ಕೊಡ್ತಕ್ಕಂತ 20 ಜನರನ್ನ ಹೀಗೆ ಈ ರೀತಿಯಾಗಿ ದುಡ್ಡನ್ನ ಕೊಡ್ತಕ್ಕಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅಲ್ಲಿ ಎಕ್ಸಿಬಿಟ್ ಅಲ್ಲಿ ತೋರಿಸ್ತಾ ಇದ್ರು. ಬಹಳ ನಂಗೆ ದಿಗ್ಭ್ರಮೆ ಆಯ್ತು, ಬಹಳ ಆಶ್ಚರ್ಯ ಆಯ್ತು. ಅಯ್ಯಯ್ಯೋ, ಈ ರೀತಿಯಾಗೂ ಇವರು ಸೇವೆಯನ್ನು ಮಾಡ್ತಾ ಇದಾರಲ್ಲಪ್ಪ, ಹೇಗೆ ಇದು ಸಾಧ್ಯ ಎಂಬುದಾಗಿ. ನೋಡ್ರಿ, ಹಣದಾಸೆ ಯಾವ ರೀತಿ, ಒಂದು ವೇಳೆ ಅವರು ಅದನ್ನ ಕರ್ತನ ಚಿತ್ತಕ್ಕೆ ಒಡಂಬಟ್ಟು ಮಾಡ್ತಾ ಇದಾರೋ ಅಥವಾ ಅವರು ತಮ್ಮ ಒಂದು ಆಲೋಚನೆಗೆ ಒಡಂಬಟ್ಟು ಮಾಡ್ತಾರೆ, ನಮಗಂತೂ ಅದು ಗೊತ್ತಿಲ್ಲ. ಆದ್ರೆ ನಾವು ನೋಡ್ತೇವೆ ಪ್ರಿಯರೇ, ಈ ಲೋಕವು ಸಂಪೂರ್ಣವಾಗಿ ಬಿಳಾಮನ ಭ್ರಾಂತಿಯಲ್ಲಿ ತುಂಬಿ ಹೋಗಿದೆ. ಬಿಳಾಮನ ಭ್ರಾಂತಿಯಲ್ಲಿ ನಾವು ತುಂಬಿದವರಾಗಿದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ಬಿಳಾಮನ ಭ್ರಾಂತಿಯೂ ಇದೆ. ಅದೇ ರೀತಿಯಾಗಿ ಪೇತ್ರನು ಕೊಟ್ಟಂತ ಸಂದೇಶವು ಕೂಡ ಇದೆ. ಪೇತ್ರನು ಹೇಳುವಂತ ಮಾತೇನು, ನಿನ್ನ ಬೆಳ್ಳಿಯನ್ನು ನೀನೇ ಇಟ್ಕೋ. ಆದರೆ ಪೇತ್ರನು, ನಿನ್ನ ಬೆಳ್ಳಿಯನ್ನು ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಿ ಹೋಗ್ಲಿ, ನಿನ್ನ ಬೆಳ್ಳಿ ನಿನ್ನ ಕೂಡ ಹಾಳಾಗಿ ಹೋಗ್ಲಿ. ದೇವರ ವರವನ್ನ ನೀನು ಆ ಹಣದಿಂದ ಕೊಂಡ್ಕೊಳ್ಬೇಕೆಂಬುದಾಗಿ ಎನಿಸ್ತೀಯ. ಇಲ್ಲಿ ನಿನಗೆ ಅವಶೇಷವೂ ಭಾಗವಿಲ್ಲ, ನೀನು ಪಶ್ಚಾತ್ತಾಪ ಪಡ ಎಂಬುದಾಗಿ ಪೇತ್ರನು ಹೇಳು. ಹಾಗಾಗಿ ನನ್ನ ಪ್ರಿಯ ಜನರೇ, ಒಂದು ವೇಳೆ ನಮ್ಮ ಸ್ಥಿತಿಗಳು ಈ ರೀತಿಯಾಗಿ ಬಿಳಾಮನ ಭ್ರಾಂತಿಯಲ್ಲಿ ತುಂಬಿದರೆ ನಾವು ಅದನ್ನು ಬಿಟ್ಟು ನಾವು ಪೇತ್ರನೋಪಾದಿಯಲ್ಲಿ, ಯಾಕೆಂದ್ರೆ ಈ ಸುವಾರ್ತೆ ಸಾರುವುದಕ್ಕೆ, ಸುವಾರ್ತೆಗೆ ಬಹಳ ಮುಖ್ಯವಾದಂತಹ ಆಧಾರ ಪೇತ್ರನೇ ಆಗಿದ್ದಾನೆ. ಪೇತ್ರನ ಮುಖಾಂತರವಾಗಿ ನಾವು ನಮ್ಮ ಜೀವಿತಗಳನ್ನ ನಾವು ಸರಿಪಡಿಸಿಕೊಳ್ಳುವಾಗ ಕರ್ತನು ತಾನೇ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಕರ್ತನು ತಾನೇ ಈ ಎಲ್ಲ ವಿಷಯಗಳಲ್ಲಿ ಆತನು ಆ ಮಹಿಮೆಯನ್ನು ಹೊಂದುವಂತವರು ಕೂಡ ಆಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುವಂತ ಕಾರಣ. ನಂತರ ನೋಡ್ತೇವೆ ನಾವು ಪೇತ್ರನ ಬಗ್ಗೆ ನಾವು ನೋಡುವಾಗ ಮುಂದುವರಿದು, ಪೇತ್ರನು ಯೇಸು ಕ್ರಿಸ್ತನ ಬಗ್ಗೆ ಧೈರ್ಯವಾಗಿ ಸಾಕ್ಷಿ ಕೊಟ್ಟನೆಂಬುದಾಗಿ. ಹಾಗೆ ನೋಡುವಾಗ ಪೇತ್ರನು ಮತ್ತು ಆತನ ಎಲ್ಲಾ ಶಿಷ್ಯರು ಕೂಡ, ಯೇಸು ಕ್ರಿಸ್ತನ ಎಲ್ಲಾ 11 ಜನ ಶಿಷ್ಯರು ಕೂಡ ಭಯ ಹಿಡಿದವರಾಗಿ, ಕರ್ತನಾದ ಯೇಸು ಕ್ರಿಸ್ತನು ಸತ್ತ ನಂತರ ಅವ್ರು ಏನ್ ಮಾಡ್ಬೇಕೆಂಬುದಾಗಿ ದಿಕ್ಕು ತೋಚನೆ ಒಂದ್ ಕಡೆ ಇದ್ದಂತವ್ರು. ಆಗ ನೋಡ್ತೇವೆ ನಾವು, ಅದಾದ ನಂತರ ಅವರು ಕರ್ತನಾದ ಯೇಸು ಕ್ರಿಸ್ತನಿಂದ ಅವರು ಪವಿತ್ರಾತ್ಮವರವನ್ನು ಹೊಂದಿ ಬಲವನ್ನು ಹೊಂದಿದ ನಂತರ ಅವರು ಧೈರ್ಯವಾಗಿ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಏನ್ ಮಾಡ್ತಾರೆ, ಈಗ ಪವಿತ್ರಾತ್ಮ ವರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾರು? ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಲ್ಲಿ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ನೋಡ್ರಿ, ಪೇತ್ರನು ಮೂಲತಃವಾಗಿ ಭಯ ಪಡ್ತಿದ್ದಂತ ಒಬ್ಬ ವ್ಯಕ್ತಿಯಾಗಿದ್ದ, ಸಂಶಯ ಪಡ್ತಾ ಇದ್ದಂತ ಒಬ್ಬ ವ್ಯಕ್ತಿಯಾಗಿದ್ದ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕವನ್ನ ಬಿಟ್ಟ ನಂತರ ಆತನು ಮತ್ತೆ ನಾನು ಬೆಸ್ತನಾಗಿ ಜೀವಿಸ್ಬೇಕೆಂಬುದಾಗಿ ಬಯಸಿದಂತ ಒಬ್ಬ ವ್ಯಕ್ತಿ ಆಗಿದ್ದ. ಆದರೆ ಪವಿತ್ರಾತ್ಮ ವರ ಬಂದ ನಂತರ ಆತ ಏನ್ ಮಾಡ್ತಾನೆ, ಈಗ ಯೇಸು ಕ್ರಿಸ್ತನ ಬಗ್ಗೆ ಆತನು ನಿಜವಾದಂತಹ ಒಂದು ಧೈರ್ಯವಾಗಿ ಆತನು ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ. ಈಗ ಏನ್ ಮಾಡ್ತಾನೆ, ಈಗ ಎಲ್ಲಾ ಜನರು ಸುವಾರ್ತೆಯನ್ನ ಸಾರ್ತ ಸಂದರ್ಭದಲ್ಲಿ ಅಲ್ಲಿ 1000 ಜನರು ಸೇರ್ತಾ ಇದ್ರು. 1000 ಜನರು ಸೇರುವಾಗ ಇವರು ಸುವಾರ್ತೆಯನ್ನ ಸಾರುವಾಗ ಅವ್ರಿಗೆ ಏನೊಂದು ಕೂಡ ಅರ್ಥವಾಗ್ತಿರ್ಲಿಲ್ಲ. ಅವ್ರೇನ್ ಮಾಡ್ತಾರೆ, ಈಗ ಪವಿತ್ರಾತ್ಮ ವರವನ್ನ ಹೊಂದಿ ಅವರವರ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. 11 ಜನ ಶಿಷ್ಯರಿಗೆ ಪವಿತ್ರಾತ್ಮ ವರ ಬಂದಾಗ ಆ ಪವಿತ್ರಾತ್ಮ ವರದ ಮುಖಾಂತರವಾಗಿ ಅಲ್ಲಿ ಸೇರಿದಂತಹ ಎಲ್ಲಾ ಜನರ ಭಾಷೆಗಳಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಅಲ್ಲಿದ್ದಂಥವ್ರಿಗೆ ಆಶ್ಚರ್ಯ ಆಯ್ತು. ಆ ಭಾಷೆ ಅರ್ಥವಾದವ್ರಿಗೆ ಇವರು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದಾರಲ್ಲ ಎಂಬುದಾಗಿ ಅವರು ಸಂತೋಷ ಪಟ್ರು. ಆ ಭಾಷೆ ಯಾರಿಗೆ ಅರ್ಥ ಆಗ್ಲಿಲ್ಲ, ಅವ್ರೇನ್ ಮಾಡಿದ್ರು, ಇವರು
ಅಮಲೇರಿದವರಾಗಿದ್ದಾರೆ ಎಂಬುದಾಗಿ ಹೇಳಿದ್ರು. ಈಗ ಏನ್ ಮಾಡ್ತಾನೆ, ಈಗ ಪೇತ್ರನು ಇಂಥ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡವನಾಗಿ ಎದ್ದು ನಿಂತು ಏನ್ ಮಾಡ್ತಾನೆ, ಈಗ ಆತನು ಗಟ್ಟಿಯಾದ ಧ್ವನಿಯಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯರೇ, ಈಗ 9 ಗಂಟೆ ಆಗಿದೆ, ಬೆಳಿಗ್ಗೆ 9 ಗಂಟೆ ಆಗಿದೆ ಅಷ್ಟೇ. ನಾವ್ಯಾರು ಕುಡಿದು ಅಮಲೇರಿಲ್ಲ, ನಾವ್ಯಾರು ಕೂಡ ಅಮಲೇರದವರಾಗಿಲ್ಲ. ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಬಗ್ಗೆ ನಾವು ಸಾಕ್ಷಿಯನ್ನ ಕೊಡೋದು ನಾವು ಬಂದಿದ್ದೇವೆ. ನೋಡ್ರಿ ಆತನ ಸಾಕ್ಷಿ ಹೇಗಿದೆ, ಅದೇ ನಾವು ನೋಡ್ತೇವೆ. ನಾವು ಹಿಂದೆ ನಾವು ಸುವಾರ್ತೆಗಳನ್ನ ನಾವು ನೋಡುವಾಗ ನಾವು ನೋಡ್ತೇವೆ, ಅಲ್ಲಿ ಕುರುಬನನ್ನ ಹಿಡಿದರು, ಕುರಿಗಳು ಚೆದರಿ ಹೋದವು ಎಂಬುದಾಗಿ. ಕರ್ತನಾದಂತ ಯೇಸು ಕ್ರಿಸ್ತನನ್ನ ಇಸ್ಕರಿಯೋತನ ಬಂದು ಈತನೇ ಆತನು ಹಿಡಿಯಿರಿ ಎಂಬುದಾಗಿ ಹೇಳುವಾಗ ಆತನ ಹಿಡ್ಕೊಟ್ಟ ತಕ್ಷಣ ಏನ್ ಮಾಡಿದ್ರು, ಈಗ ಅಲ್ಲಿದ್ದಂತ ಎಲ್ಲಾ ಶಿಷ್ಯರು ಏನ್ ಮಾಡಿದ್ರು, ಚೆದರಿ ಹೋದ್ರು, ಓಡ್ ಹೋದ್ರು, ಎಲ್ಲ ಒಬ್ರು ಕೈಗೆ ಸಿಗ್ಲಿಲ್ಲ. ಇಲ್ಲಿ ನೋಡ್ತೇವೆ ನಾವು ಅಂತ ಅಧೈರ್ಯ ಪಡ್ತಾ ಇದ್ದಂತಹ, ಧೈರ್ಯ ಇಲ್ಲದಂತಹ ಒಬ್ಬ ಪೇತ್ರನು ಈ ದಿನ ಏನ್ ಮಾಡ್ತಾ ಇದ್ದಾನೆ, ಅಷ್ಟು ಜನರ ಮುಂದೆ ಎದ್ದು ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಲ್ಲಿ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರು ಯೆರೂಸಲೇಮಿನಲ್ಲಿ ಇಲ್ಲಿದ್ದಾಗ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡ್ರಿ. ಅವ್ರು ಹೇಳುವಂತಹ ಮಾತು, ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲಾ ಜನರೇ, ನೀವು ಏನ್ ಮಾಡ್ರಿ, ಎಲ್ಲಾ ಜನರಿಗೆ ಗೊತ್ತಾಗುವಾಗ ಈ ಸಂಗತಿಗಳನ್ನ ನಾನು ತಿಳಿಸ್ತಾ ಇದ್ದೇನೆ, ನೀವೆಲ್ಲರೂ ದಯವಿಟ್ಟು ಕಿವಿಗೊಡ್ರಿ. ನಾವು ನೋಡ್ತೇವೆ ಅದೇ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೇ ವರ್ಷಕ್ಕೆ ಬರುವಾಗ ಆತನು ಹೀಗೆ ಸಾಕ್ಷಿ ಕೊಡ್ತಾ ಇದ್ದಾನೆ, ನಾನಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆನು ಎಂದು ಉತ್ತರ ಕೊಟ್ಟನು. ನಾನಂತೂ ಕಂಡು ಕೇಳದನ್ನ ಹೇಳದೆ ಇರಲಾರೆನು. ಅದು ಯಾವುದು? ಅದು ನೀವು ತಾನೇ ಶಿಲುಬೆಗೆ ಹಾಕಿಸಿದಂತ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯಾಗಿದೆ. ನಮ್ಮೆದುರಿಗೆ ನಿಮ್ಮೆದುರಿಗೆ ಏನ್ ಮಾಡಿದ್ರಿ ನೀವು, ನನ್ನ ಕರ್ತನಾದ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಹಾಕುವ ಎಂಬುದಾಗಿ ಕೂಗ್ಕೊಂಡ್ರಿ. ಅದೇ ಪ್ರಕಾರವಾಗಿ ಆತನ ಶಿಲುಬೆಗೆ ಹಾಕಿದ್ರು, ಆತನ ಪಕ್ಕೆಗೆ ತಿವಿದರು, ಆತನನ್ನ ಊರಿಟ್ಟರು. ಆದರೆ ಆತನು ಜೀವಿಸುತ್ತಾ ಇರುವಾಗ ಹೇಗೆ ನಾನು ಮರಣವನ್ನ ಜಯಿಸಿ ಮತ್ತೆ ನಾನು ಮೃತ್ಯುಂಜಯನಾಗಿ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದನೋ, ಅದೇ ಪ್ರಕಾರವಾಗಿ ಆತ ಏನ್ ಮಾಡಿದನು, ಮೃತ್ಯುಂಜಯನಾಗಿ ಎದ್ದು ಬಂದನು. ಮೃತ್ಯುಂಜಯನಾಗಿ ಎದ್ದು ಬಂದು ನನಗೂ ನಮ್ಮೆಲ್ಲರಿಗೂ ಆತನು ಕಾಣಿಸ್ಕೊಂಡಿರುವುದು ಮಾತ್ರವಲ್ಲ, ಆತ ಏನ್ ಮಾಡಿದ, ನಮ್ಮ ಕಣ್ಣೆದುರಿಗೆ ಏನ್ ಮಾಡಿದ, ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿರುವುದು ಮಾತ್ರವಲ್ಲ, ಆತ ನಮ್ಗೆ ಒಂದು ಮಾತನ್ನ ಹೇಳ್ಬಿಟ್ಟು ಹೋಗಿದ್ದಾನೆ. ಏನೆಂಬುದಾಗಿ ಹೇಳುವಾಗ, ನೀವು ಆ ದೇವತರ ಆತನ ಅವರು ಆಕಾಶವನ್ನು ದೃಷ್ಟಿಸಿ ನೋಡುವಾಗ, ನಾವು ಅದೇ ಸುವಾರ್ತೆಗಳ ಕೊನೆಯ ದೇವರಲ್ಲಿ ಓದ್ತೇವೆ ನಾವು, ನೀವು ದೃಷ್ಟಿಸಿ ಆಶ್ಚರ್ಯವಾಗಿ ದೃಷ್ಟಿಸಿ ನೋಡುವುದೇನು, ನೀವು ಹೇಗೆ ಎತ್ತಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದೀರೋ ಅದೇ ಪ್ರಕಾರವಾಗಿ ಆತನು ಮತ್ತೆ ಈ ಲೋಕಕ್ಕೆ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗುವಂತವನಾಗಿದ್ದಾನೆ ಎಂಬುದಾಗಿ ನಮಗೆ ಆಕಾಶವಾಣಿಯಾಗಿದೆ. ನಾನು ಕೇಳಿದ್ದೇನೆ, ನನ್ನ ಪ್ರಿಯ ದೇವಜನರೇ, ನೀವೆಲ್ಲರೂ ತಿಳ್ಕೊಳ್ರಿ, ಶಿಲುಬೆಗೆ ಹಾಕಿಸಲ್ಪಟ್ಟಂತ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇಲ್ಲ. ಸಮಾಧಿಗೆ ನೀವು ಹಾಕಿದಂತ ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಲ್ಲ. ಆತನ ಒಂದು ದೇಹವು ಕೊಳೆಯುವ ವ್ಯವಸ್ಥೆಗೆ ಒಳಪಡಲಿಲ್ಲ. ಬದಲಿಗೆ ಆತನು ಮೃತ್ಯುಂಜಯನಾಗಿ ಎದ್ದು ಬಂದು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಈ ದಿನ ನಾನು ಕೊಡ್ತಾ ಇರ್ತಕ್ಕಂಥ ಸಾಕ್ಷಿಯನ್ನ ಆತನ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನನ್ನ ಸಾಕ್ಷಿಯನ್ನು ನಂಬ್ರಿ. ನೀವು ಕೂಡ ಕರ್ತನ ಬಳಿಗೆ ಬನ್ರಿ, ನೀವು ಕೂಡ ಕರ್ತನ ತಿಳ್ಕೊಳ್ರಿ. ಹಾಗಾಗಿ ನಾವು ಇಲ್ಲಿ ನೋಡ್ತೇವೆ, ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ನೀವು ನಂಬಬೇಕಾಗಿದೆ. ಬರಬೇಕಂತ ರಕ್ಷಣೆಯು ಆತನೊಬ್ಬನೇ ಹೊರತು ಇನ್ಯಾರಿಂದಲೂ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ಈ ಒಂದು ಸಾಕ್ಷಿಯನ್ನ ನಾವು ನಂಬಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನೀವು ಬರಬೇಕೆಂಬುದಾಗಿ ಆತನು ಹೇಳ್ಕೊಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಎಲ್ಲಾ ಜನರಿಗೂ ಈಗ ಅಲ್ಲಿ ಅಲಗು ನೆಟ್ಟಂತ ಆಯ್ತು ಎಂದು ನೋಡ್ತೇವೆ ನಾವು. ಎಲ್ಲರಿಗೂ ಕೂಡ ಈಗ ಅಲಗು ನೆಟ್ಟಂತ ಆಯ್ತು. ಇದು ಹೇಗೆ ಸಾಧ್ಯ? ಇವ್ರು ಏನು ಸಾರ್ತಾ ಇರ್ತಕ್ಕಂಥದ್ದು, ಇವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಏನೆಂಬುದಾಗಿ ನೋಡುವಾಗ, ನಾನಂತೂ ಕಂಡು ಕೇಳಿದನ್ನ ಹೇಳದೇ ಇರಲಾರನೆಂಬುದಾಗಿ ಆತನು ಸಾಕ್ಷಿ ಕೊಟ್ಟನು.
ಆ ಸಾಕ್ಷಿ ನಿಜವಾಗಿದೆ. ಅದರಿಂದ ನೋಡ್ತೇವೆ ನಾವು ಆ ಸಾಕ್ಷಿಯನ್ನ ಕೇಳಿದಂತಹ ಜನರು ನಾವಲ್ಲಿ ನೋಡ್ತೇವೆ, ಅವ್ರು ಏನ್ ಮಾಡ್ತಾರೆ, ಈಗ ಆ ಪೇತ್ರನ ಹಿಡ್ಕೊಂಡು ಏನ್ ಮಾಡ್ತಾರೆ, ಹಿರಿ ಸಭೆಯವರ ಮುಂದೆ ನಿಲ್ಲಿಸ್ತಾರೆ. ಹಿರಿ ಸಭೆಯವರ ಮುಂದೆ ನಿಲ್ಲಿಸಿದಾಗ ಆ ಹಿರಿ ಸಭೆಯವರ ಹತ್ರ ಅವ್ರು ಹೋಗಿ ಸುಳ್ಳು ದೂರುಗಳನ್ನ ಹೇಳ್ತಾರೆ. ಸುಳ್ಳು ದೂರುಗಳನ್ನ ಹೇಳಿ ಇವರು ಜನರನ್ನ ಒಳಂಬಟ್ಟು ಜನರನ್ನು ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರು ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಗೊಂದಲವನ್ನು ಉಂಟು ಮಾಡ್ತಾರೆ ಎಂಬುದಾಗಿ ಹೇಳುವಾಗ ಅಲ್ಲಿ ದೊಡ್ಡ ಗಲಾಟೆ ಆಯ್ತು, ಗೊಂದಲ ಉಂಟಾಯ್ತು. ಗೊಂದಲ ಉಂಟಾದಾಗ ನಾವು ನೋಡ್ತೇವೆ ಅಲ್ಲಿ ಗಮಲೀಯನು ಅಂತಕ್ಕಂಥ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದನು. ಆತನು ವೇದ ಶಾಸ್ತ್ರಗಳು ತಿಳ್ಕೊಂಡಂತ ಒಬ್ಬ ವ್ಯಕ್ತಿ ಆಗಿದ್ದನು. ಆತನ ನೋಡ್ತೇವೆ ನಾವು. ಆತನು ಆ ಗಮಲಿಯನು ಬಂದು ಅವರ ವಿಷಯವಾಗಿ ನ್ಯಾಯಶಾಸ್ತ್ರವನ್ನು ಆತ ತಿಳ್ಕೊಂಡಿದ್ದವನು. ಅದನ್ನು ನೋಡ್ತೇವೆ ನಾವು ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 38-39 ವಚನ ಓದ್ತೇವೆ ನಾವು. ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದ ಆಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದ ಆಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮುಂದೆ ದೇವರ ಮೇಲೆ ಯುದ್ಧ ಮಾಡುವಂತಾಗುವುದು ಮಾಡದಂತೆ ಕಾಣಿಸುವುದು ಎಂಬುದಾಗಿ ನಿಮಗೆ ಹೇಳ್ತೇನೆ ಅಂತ ಹೇಳಿದನು. ನಾವು ನೋಡ್ತೇವೆ ಇಲ್ಲಿ ಅವರು ಆತನನ್ನ ಹಿಡಿದುಕೊಟ್ಟು ಆ ಅಪೊಸ್ತಲರನ್ನ ಮತ್ತು ಪೇತ್ರರನ್ನ ಹಿಡಿದುಕೊಟ್ಟು ಇವರನ್ನ ನೀವು ಇರಿಸಬೇಕಂತ ನೀವು ಇವ್ರನ್ನ ಹೊಡಿಸ್ಬೇಕು ಅಂತ ಎಂಬುದಾಗಿ ಹೇಳುವಾಗ ಅವ್ನು ಹೇಳುವಂತ ಮಾತೇನು, ಅವ್ರನ್ನ ಹಂಗೆ ಬಿಡ್ಬಿಡ್ರಿ, ಹಂಗೆ ಬಿಟ್ರೆ ಮಾತ್ರ ನಾವು ಸುಮ್ಮನೆ ಸಾಧ್ಯ. ಯಾಕೆಂತಂದ್ರೆ ಒಂದು ವೇಳೆ ಅವರು ಸ್ವತಃ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಇದಾಗಿದ್ರೆ ಅದು ಬಿದ್ದು ಹೋಗ್ತದೆ. ಒಂದು ವೇಳೆ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ನಿಜವಾದಂತ ಕಾರ್ಯವಾಗಿದ್ರೆ ನಾವು ದೇವರ ಜೊತೆಗೆ ನಾವು ಯುದ್ಧ ಮಾಡಿದಾಗ್ತದೆ. ಆದ್ರಿಂದ ಅವರನ್ನು ನೀವು ಅವರೊಟ್ಟಿಗೆ ನೀವು ಬಿಟ್ಟು ಬಿಡ್ರಿ ಎಂಬುದಾಗಿ ಗಮಲಿಯನು ಸಾಕ್ಷಿ ಕೊಡುವುದನ್ನು ನೋಡುವಂತವರಾಗಿದ್ದೇವೆ ನನ್ನ ಪ್ರಿಯ ದೇವ ಜನರೇ. ಹಾಗಾಗಿ ಈ ಒಂದು ಪೇತ್ರನು ಕೊಟ್ಟಂತ ಸಾಕ್ಷಿಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಕ್ಷಿಗಳಾಗಿವೆ. ಆತನು ಕೊಟ್ಟಂತಹ ಸಾಕ್ಷಿಗಳನ್ನ ನೋಡುವಾಗ ನಾವು ನೋಡ್ತೇವೆ, ಆತನು ನಿಜವಾದಂತ ಸಾಕ್ಷಿಯನ್ನ ಕೊಟ್ಟನು, ಧೈರ್ಯವಂತ ಸಾಕ್ಷಿಯನ್ನ ಕೊಟ್ಟನು, ಮತ್ತು ಆತನು ಸಾಕ್ಷಿಯ ನಿಮಿತ್ತವಾಗಿ ಅವರ ಹೃದಯಗಳು ಮಾರ್ಪಾಟುವುದಿದೆ ಎಂದು ನೋಡ್ತೇವೆ ನಾವು. ಆ ಒಂದು ಪೇತ್ರನ ಸಾಕ್ಷಿಯನ್ನ ನೋಡಿದಂತಹ ಅಲ್ಲಿದ್ದಂತಹ ಹೃದಯಗಳು ಮಾರ್ಪಾಟು ಹೊಂದಿದವು ಎಂಬುದನ್ನು ನೋಡ್ತೇವೆ ನಾವು. ಅದಕ್ಕೆ ನಾವು ಪೂರಕವಾಗಿ ನೋಡ್ತೇವೆ ನಾವು ಅದೇ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 37ನೇ ವಚನಕ್ಕೆ ಬರುವಾಗ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಿದರು. ನೋಡ್ರಿ, ಪೇತ್ರನು ಕೊಟ್ಟಂತ ಸಾಕ್ಷಿ, ಆತನು ಕೊಟ್ಟಂತ ಧೈರ್ಯವಾದಂತ ಒಂದು ಸಾಕ್ಷಿ, ಒಂದು ಸುವಾರ್ತೆ. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ನೀವು ತಿಳ್ಕೊಳ್ರಿ, ನೀವು ತಿಳ್ಕೊಂಡ ರೀತಿಯಲ್ಲೇ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಇಲ್ಲ, ಆತನು ಎಬ್ಬಿಸಲ್ಪಟ್ಟಿದ್ದಾನೆ, ತಂದೆಯ ಬಳಿಯಲ್ಲಿ ಆತನು ಕೂತಿದ್ದಾನೆ, ಮತ್ತೆ ಆತನು ಬರುವಂತವನಾಗಿದ್ದಾನೆ, ನಮ್ಮನ್ನ ಕರ್ಕೊಂಡು ಹೋಗುವಂತವನಾಗಿದ್ದಾನೆ. ಆತನಿಲ್ಲದೆ ಈ ಲೋಕದಲ್ಲಿ ಯಾವುದು ಕೂಡ ನಡೆಯುವುದಿಲ್ಲ ಅಂತಕ್ಕಂಥ ಸತ್ಯವನ್ನು ಹೇಳಿದಂತ ಜನರಲ್ಲಿ ಏನಾಯ್ತು, ಈಗ ಅವರ ಹೃದಯಗಳಲ್ಲಿ ಅಲಗು ನೆಟ್ಟಂತಾಯ್ತು, ಅವ್ರ ಮನಸ್ಸುಗಳಲ್ಲಿ ಅಲಗು ನೆಟ್ಟಂತಾಯ್ತು. ಹಾಗಾದ್ರೆ ಈಗ ಏನ್ ಮಾಡ್ತಾರೆ, ಈಗ ಅವರು ಅಲ್ಲಿದ್ದಂತಹ 3,000 ಜನರು ಏನ್ ಮಾಡ್ತಾರೆ, ಈಗ ನನ್ನ ಪ್ರಿಯ ಸಹೋದರರೇ, ಪೇತ್ರನೇ, ನನ್ನ ಸಹೋದರರೇ, ಹಾಗಾದ್ರೆ ನಾವು ಏನ್ ಮಾಡ್ಬೇಕೆಂಬುದಾಗಿ ಅವ್ರು ಕೇಳಿದ್ರು. ಸುವಾರ್ತೆಯ ನಿಮಿತ್ತವಾಗಿ ಅವರು ಅದರ ಫಲವಾಗಿ ಯೇಸು ಕ್ರಿಸ್ತನನ್ನು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವುದು ಅಲ್ಲಿಂದ ಪ್ರಾರಂಭವಾಯಿತು. ನೋಡ್ರಿ, ಅಲ್ಲಿಂದ ತಾನೇ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರನ್ನ ಹೇಳಿ ನಾವು ಆರಾಧನೆಯನ್ನ ಮಾಡುವಂತದ್ದು ಆ ಪೇತ್ರನ ಕಾಲದಿಂದಲೇ ಪ್ರಾರಂಭ ಆಯ್ತು. ನಾವು ನೋಡ್ತೇವೆ, ವಚನ 47 ನೋಡ್ತೇವೆ, ಆ ದಿವಸ 3,000 ಜನರು ಅವರಲ್ಲಿ ಸೇರಿದ್ದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದಾರೆ ಎಂದು ನೋಡ್ತೇವೆ ನಾವು ನೋಡ್ತೇವೆ. ಪೇತ್ರನು ಕೊಟ್ಟಂತಹ ಸಾಕ್ಷಿಯ ನಿಮಿತ್ತವಾಗಿ, ಪೇತ್ರನು ಧೈರ್ಯವಾಗಿ ಆಡಿದಂತಹ ಮಾತುಗಳ ನಿಮಿತ್ತವಾಗಿ, ಆತನು ಸಾರಿದಂತಹ ಸುವಾರ್ತೆಯ ನಿಮಿತ್ತವಾಗಿ ಅಲ್ಲಿ ಸೇರಿದಂತಹ 3,000 ಜನರಿಗೆ ಅಲಗು ನೆಟ್ಟಂತಾಯಿತು. ಅವ್ರ ಹೃದಯಗಳು ಮಾರ್ಪಾಟಾದವು. ಅವರು ಮಾರ್ಪಾಟಾಗಿ ಅದೇ ಪೇತ್ರನನ್ನ ಕುರಿತು ನಾವು ಏನು ಮಾಡ್ಬೇಕೆಂಬುದಾಗಿ ಹೇಳುವಾಗ ಆತನು, ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು, ಅದಾದ ನಂತರ ನೀವು ನೋಡ್ಬೇಕು
ನೀವು ಬೋಧನೆಯನ್ನ ಕೇಳಬೇಕು. ಅವರು ಅಲ್ಲಿದ್ದಂತ 3,000 ಜನರು 4 ಕಾರ್ಯಗಳನ್ನ ಮಾಡ್ತಾ ಇದ್ರು. ಆ 4 ಕಾರ್ಯಗಳೇ ಇವತ್ತು ನಮ್ಮ ವಿಶ್ವಾಸಿಗಳ ಜೀವಿತಕ್ಕೆ 4 ಕಂಬಗಳಾಗಿ ನಿಂತಿವೆ, 4 ಪಿಲ್ಲರ್ಗಳಾಗಿ ನಿಂತಿವೆ. ನನ್ನ ಪ್ರಿಯ ದೇವಜನರೇ, ಹೇಗೆ ಒಂದು ಮನೆಯನ್ನ ಕಟ್ಟಬೇಕಾದರೆ 4 ಕಂಬಗಳು ಆಧಾರ ಸ್ತಂಭವಾಗಿ ಬೇಕು, ಅದೇ ರೀತಿಯಾಗಿ ವಿಶ್ವಾಸಿ ಆಗಿರ್ತಕ್ಕಂಥ ನಾವುಗಳು ಈ ಲೋಕದಲ್ಲಿ ಜೀವಿಸುವಾಗ 4 ಆಧಾರ ಸ್ತಂಭಗಳಾಗಿರ್ಬೇಕು. 4 ಆಧಾರ ಸ್ತಂಭಗಳು ನಮಗೆ ಬೇಕು. ಮೊದಲನೇ ಸ್ತಂಭ ಯಾವುದು? ನಾವು ಅಪೊಸ್ತಲರ ಬೋಧನೆ ಅವರು ಕೇಳ್ತಾ ಇದ್ರು. ಈ ದಿನಗಳಲ್ಲಿ ನಾವು ಕರ್ತನ ಬೋಧನೆಯನ್ನ ಕೇಳಿ ಆ ಬೋಧನೆಯ ಮುಖಾಂತರವಾಗಿ ನಾವು ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಳ್ಳುತ್ತದೆ ಆಗಿದೆ. ಅದರಿಂದ ಅದು ಬೋಧನೆ ಆಗಿದೆ. ಎರಡನೇ ವಿಷಯಕ್ಕೆ ನಾವು ಬರುವಾಗ, ಅವರು ಸಹೋದರರ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ರು. ನೋಡ್ರಿ, ಅವರು ಉದುವಾಗಿ ಎಲ್ಲವನ್ನ ತಂದು ಆತನ ಪಾದಗಳ ಬಳಿ ಕೊಡ್ತಾ ಇದ್ರು. ಆತನು ಎಲ್ಲ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಅವರು ಸಂತೋಷವಾಗಿ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಜೀವಿಸ್ತಾ ಇದ್ದೇವೆ ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಈ ದಿನಗಳಲ್ಲಿ ನಾವು ಕೂಡ ಅನ್ಯೋನ್ಯತೆಯ ವಿಷಯದಲ್ಲಿ ನೋಡುವಾಗ ನಾವು ಹಿಂದೆ ಇರುವಂತದ್ದಾದರೆ ಕೊಟ್ಟು ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮ ಜೀವಿತಗಳನ್ನು ಆತನು ಬದಲಾಯಿಸುವಂತವನಾಗಿದ್ದಾನೆ. ನಂತರ ನಾವು ಮೂರನೇ ವಿಷಯಕ್ಕೆ ನಾವು ಬರುವಾಗ, ಅಲ್ಲಿ ಅವರು ಸಹೋದರರ ಅಪೊಸ್ತಲರ ಬೋಧನೆಯನ್ನು ಕೇಳ್ತಾ ಇದ್ರು, ಸಹೋದರರ ಅನ್ಯೋನ್ಯತೆಯಲ್ಲಿದ್ರು ಮತ್ತು ರೊಟ್ಟಿ ಮುರಿಯುವುದು. ಅದೇನು, ಅವರು ಪ್ರತಿನಿತ್ಯವೂ ಕೂಡ ಏನ್ ಮಾಡ್ತಾ ಇದ್ರು, ಅವರು ಆ ಕರ್ತನಾದ ಯೇಸು ಕ್ರಿಸ್ತನನ್ನು ಅವರಿಗೆ ಕೊಟ್ಟಂತ ಆಜ್ಞೆಯ ಮೇರೆಗೆ ನಾವು ಮತ್ತಾಯ ಬರೆದ ಸುವಾರ್ತೆಯನ್ನು ಓದ್ತೇವೆ. ಇದು ನನ್ನ ದೇಹ, ಇದನ್ನು ತಕೊಂಡು ನೀವಲ್ಲಿ ತಿನ್ರಿ, ಇದು ನನ್ನ ರಕ್ತವನ್ನು ಸೂಚಿಸುವಂತಹ ಒಂದು ದ್ರಾಕ್ಷಾರಸ, ಇದನ್ನು ತಕೊಂಡು ನೀವೆಲ್ಲರೂ ಕುಡೀರಿ. ನೀವು ಎಷ್ಟು ಸಾರಿ ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ನೀವು ಪಾಲು ತೆಗೆದುಕೊಳ್ತೀರೋ ಅಷ್ಟು ಸಾರಿಯೂ ಕೂಡ ನನ್ನ ಮರಣ ಪುನರುತ್ಥಾನದಲ್ಲಿ ನೀವು ಪಾಲುಗಾರರಾಗ್ತೀರಿ ಎಂಬುದನ್ನ ಆತನು ತಿಳಿಸ್ಕೊಂಡು, ಅದೇ ಪ್ರಕಾರವಾಗಿ ಅವರೆಲ್ಲರೂ ಕೂಡ ರೊಟ್ಟಿಯನ್ನ ಮುರಿದು ಪಾತ್ರೆಯಲ್ಲಿ ಪಾಲು ತಕೊಂಡು ಅವರು ತಮ್ಮ ಜೀವಿತಗಳನ್ನ ಅವರು ಕಳೀತಾ ಇದ್ರು. ನಾಲ್ಕನೇ ನೋಡುವಾಗ ಅವ್ರು ಹೆಚ್ಚಾಗಿ ಮಾಡ್ತಾ ಇದ್ದು ಪ್ರಾರ್ಥನೆ. ಯಾಕೆಂದ್ರೆ ಅವರು ತಮ್ಮ ಜೀವಿತಗಳನ್ನ ನಾವು ಇಂದಿನ ಜೀವಿತ ನೆನೆಸ್ಕೊಳ್ಳುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಅವರು ಒಟ್ಟಿಗಿರುವಾಗ ಆತನು ಹೆಚ್ಚಾಗಿ ಪ್ರಾರ್ಥನೆಗೆ ಆತನು ಸಮಯವನ್ನು ಆತನು ನಿಗದಿ ಮಾಡ್ಕೊಂಡಿದ್ದನು. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೆಚ್ಚಾಗಿ ಆತನು ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ತನ್ನ ಸಮಯವನ್ನು ಕಳೀತಾ ಇದ್ದನು. ಅದನ್ನ ಪೇತ್ರನು ಮತ್ತು ಆತನ ಶಿಷ್ಯರಿಗೂ ನೋಡಿದರು. ಹಾಗಾಗಿ ಅವರು ಕೂಡ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಹಾಗಾಗಿ ವಿಶ್ವಾಸಿಯ ಜೀವಿತವರು ಒಂದು ಸುಂದರವಾದ ಜೀವಿತವಾಗಿ ಮಾರ್ಪಡಬೇಕಾದ್ರೆ ನಾವು ಈ ಒಂದು ಅಪೊಸ್ತಲರ ಬೋಧನೆಯನ್ನು ಕೇಳಬೇಕು, ಸಹೋದರ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು, ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತು ಪಾತ್ರೆ ತೆಗೆದುಕೊಳ್ಳುವುದರಲ್ಲಿ ನಾವು ನಮ್ಮ ಕಾರ್ಯಗಳನ್ನು ನಾವು ಎಡಬಿಡದೆ ಮಾಡಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಈ 4 ಕಾರ್ಯಗಳನ್ನು ಮಾಡುವಾಗ ಈ 4 ಕಾರ್ಯ ವಿಶ್ವಾಸಿಯ ಜೀವಿತಕ್ಕೆ ಅದು 4 ಸ್ತಂಭವಾಗಿ ನಿಲ್ಲುವಂತದ್ದಾಗಿದೆ ಅಂತಕ್ಕಂಥ ಸತ್ಯವನ್ನು ನಾವು ಈ ದಿನ ಪೇತ್ರನ ಮೂಲಕವಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ಪೇತ್ರನು ತಾನೇ ನಮಗೆ ಈ ದಿನ ಅನೇಕ ಸತ್ಯಗಳನ್ನು ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಆ ಸತ್ಯಗಳನ್ನು ನಾವು ತಿಳ್ಕೊಂಡವರಾಗಿ ಪೇತ್ರನ ಸಾಕ್ಷಿ ಕ್ರಿಸ್ತಿಯ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಮತ್ತು ನಾವು ಸೇರಿ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅದನ್ನು ಮಾದರಿಯಾಗಿ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಈ ಸಂಜೆ ವೇಳೆಯಲ್ಲಿ ಪೇತ್ರನ ಕುರಿತಾದ ಈ ಸತ್ಯಗಳು ನೋಡುವಾಗ ಒಂದು ವೇಳೆ ನಾವುಗಳು ಎಲ್ಲಾದರೂ ನಾವು ಈ ಒಂದು ಭ್ರಾಂತಿಗೆ ಒಳಗಾಗಿದ್ದಾರೆ, ಈ ಒಂದು ಕಾರ್ಯಗಳನ್ನು ನಾವು ಮಾಡದೆ ನಾವು ಜೀವಿಸ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಒಂದು ವೇಳೆ ಬಿಳಾಮನ ಭ್ರಾಂತಿಗೆ ನಾವು ಒಳಗಾಗಿರುವಂತಹ ವ್ಯಕ್ತಿಗಳಾಗಿದ್ದರೆ, ಅಥವಾ ಈ 4 ಕಾರ್ಯಗಳನ್ನ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ನಾವಾಗಿರದೇ ಆಗಿದ್ದರೆ, ಇದೇ ಕ್ಷಣದಲ್ಲಿ ಇದೇ ಸಮಯದಲ್ಲಿ ನಾವು ಒಬ್ಬರಿಗೊಬ್ಬರು ನಾವು ಪರಿಶೋಧಿಸಿಕೊಂಡವರಾಗಿ ಈ ಎಲ್ಲಾ ಕಾರ್ಯಗಳನ್ನ ಮಾಡುವಾಗ ನಾವು ತಾನೇ ಹೇಗೆ ಈ ಎಲ್ಲಾ ಕಾರ್ಯಗಳ ಮುಖಾಂತರವಾಗಿ ಪೇತ್ರನು ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಹತ್ತಿರವಾದನೋ ಅದೇ ಪ್ರಕಾರವಾಗಿ ನಾವುಗಳು ಕರ್ತನಿಗೆ ಹತ್ತಿರವಾದ ವ್ಯಕ್ತಿಗಳಾಗಿ ನಾವು ಕರ್ತನನ್ನು ನಾವು ಎದುರುಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ವಿಷಯವನ್ನ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಈ ಸಂಜೆ ವೇಳೆಯಲ್ಲಿ ಇಂಥ ಒಂದು ಒಳ್ಳೆಯ ಅವಕಾಶವನ್ನ ಈ ಒಂದು ಅಲ್ಪನಾಗಿರ್ತಕ್ಕಂಥ ನನಗೆ ಕೊಟ್ಟಿರ್ತಕ್ಕಂತಹ ಈ ಜವಾಬ್ದಾರಿಗೋಸ್ಕರ ನಾನು ನಿಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸುವಂತವನಾಗಿದ್ದೇನೆ. ಹೀಗೆ ನಾವು ಈ ಪೇತ್ರನ ಕುರಿತಾದ ಸತ್ಯಗಳನ್ನ
ದೇವರ ಚಿತ್ತವಿದ್ದರೆ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸ್ತಾ ಇರ್ತಕ್ಕಂಥ ಸತ್ಯವನ್ನ ನಿಮ್ಗೆ ನಾನು ತಿಳಿಸುತ್ತಾ ಇಂಥ ಅವಕಾಶವನ್ನು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಹಾಗೂ ಸೇರಿ ಬಂದಿರ್ತಕ್ಕಂಥ ನನ್ನ ಎಲ್ಲ ದೇವಜನರಿಗೂ ನನ್ನ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಪ್ರಸ್ತಾಪವನ್ನ ಮುಗಿಸುವಂತವರಾಗಿದ್ದೇನೆ. ಕರ್ತನು ತಾನೇ ಈ ಎಲ್ಲಾ ಆಲೋಚನೆಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನು ನಡೆಸಲಿ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.